ಪಾಲೆಯ ಮೂಲಕ ಕಾರ್ಯಕ್ರಮವನ್ನು ಹಾಯ್ ಎಲ್ರಿಗೂ, ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನಿನ್ನೆ ನಾನು ವ್ಲಾಗ್ ಹಾಕಿದ್ದೆ ಅಲ್ವಾ, ಅದರ ಕಂಟಿನ್ಯೂ ವ್ಲಾಗ್ ಇದು. ಸಂಜೆ ನಿನ್ನೆ ನಾನು ಮಧ್ಯಾಹ್ನದಿಂದ ವ್ಲಾಗ್ ಎಂಡ್ ಮಾಡಿದೆ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಬಂದು ವ್ಲಾಗ್ ಎಂಡ್ ಮಾಡಿದೆ. ಅದರ ಕಂಟಿನ್ಯೂ ವ್ಲಾಗ್. ಚಹಾ ಇಟ್ಟಿದ್ದೇನೆ, ಚಹಾ ಆಗ್ತಾ ಉಂಟು. ಚಹಾ ಕುಡಿದು ಪುನಃ ಸಂಜೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು. ಹೇಳಿದ್ದೆ ನಾಟಕ ಉಂಟು ಅಂತ, ಹಾಗೆ ನಾಟಕ ನೋಡಲಿಕ್ಕೆ ಹೋಗ್ಬೇಕು. ಇವಾಗಲೇ ಹೋಗೋದಿಲ್ಲ, ಸ್ವಲ್ಪ ಲೇಟ್ ಉಂಟು. ನಾಟಕ ಶುರು ಆಗ್ಲಿಕ್ಕಾಗ ಹೋಗುವ ಅಂತ, ಬೇಗ ಹೋಗಿ ಸುಮ್ಮನೆ ಯಾಕೆ ಅಲ್ಲಿ ಕೂತ್ಕೊಳ್ಳೋದು ಅಂತ. ನಾಟಕ ಸ್ಟಾರ್ಟ್ ಆಗೋದು ಉಂಟಲ್ಲ, ಒಮ್ಮೊಮ್ಮೆ ಹೋದ ವರ್ಷ 12 ಗಂಟೆ ಆಗಿದೆ. ಅಲ್ಲಿವರೆಗೆ ಸುಮ್ಮನೆ ಕೂತ್ಕೊಳ್ಳುವಾಗ ಕಿರಿಕಿರಿ ಆಗ್ತದೆ. ಸ್ವಲ್ಪ ಬೇಗ ಹೋಗಬೇಕು. ಹಾಗೆ ಮತ್ತೆ ಸ್ವಲ್ಪ ಹಸಿವಾಗ್ತಾ ಉಂಟು. ಹಾಗಾಗಿ ಯಜಮಾನರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ಬರುವಾಗ ಏನಾದರೂ ತಿಂಡಿ ಇದ್ದರೆ ತನ್ನಿ ಅಂತ. ಇನ್ನು ಪುನಃ ಮಾಡಿದರೆ ಪುನಃ ಅದೊಂದು ಕೆಲಸ ಆಗ್ತದಲ್ವ, ತೊಳಿಲಿಕ್ಕೆ ಅದು ಇದು ಅಂತ. ಹಾಗಾಗಿ ಒಮ್ಮೆ ಅಂದ್ಕೊಂಡೆ ನಾನು ಪೂರಿ ಮತ್ತು ಬಾಜಿ ಮಾಡುವ ಅಂತ, ಸ್ವಲ್ಪ ಮತ್ತೆ ಬೇಡ ಅಂತ ಆಯಿತು. ಇವತ್ತು ಅಡುಗೆಯನ್ನು ಮಾಡಲಿಲ್ಲ ನಾನು. ಬೆಳಿಗ್ಗೆ ಸ್ವಲ್ಪ ನೀರು ದೋಸೆ ಮಾಡಿದ್ದೆ, ಅದು ಮುಗ್ದಿದೆ. ಚಹಾ ಕುದಿತಾ ಉಂಟು ಚಹಾ ನಂದು. ಯಜಮಾನ್ರು ಇವಾಗ ಜಾತ್ರೆ ಸ್ಟಾರ್ಟ್ ಆದ ನಂತರ ಮನೆಯಲ್ಲಿರೋದೇ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಇವಾಗ ಅವರು ಕಮಿಟಿಯಲ್ಲಿ ಮೆಂಬರ್ ಆಗಿದ್ದಾರೆ ದೇವಸ್ಥಾನದ್ದು. ಹಾಗಾಗಿ ದೇವಸ್ಥಾನದಲ್ಲಿ ಇರಬೇಕಾಗ್ತದಲ್ವ. ಡ್ಯೂಟಿಗೆ ಕೂಡ ಹೋಗದೆ 6 ದಿವಸ ಆಯಿತು. ಡ್ಯೂಟಿ ಇದೆ, ಅದನ್ನು ಬಿಟ್ಟು ದೇವರ ಕೆಲಸ ಮಾಡೋದು ಅಂತ ಹೇಳಿದರೆ ಅವರಿಗೆ ತುಂಬ ಇಷ್ಟ. ಮೊದಲೇ ಹಾಗೆ ದೈವದ್ದು ಏನು ಅಂತ ನೋಡುದು ನಾನು. ಇದು ಹಿಂದೆ ಕಟ್ಟುವ ಹಗ್ಗ ಉಂಟಲ್ಲ, ಹೋಗಿ ಇಲ್ಲಿ ನಿಂತಿದೆ. ದೈವದ್ದು ಕೆಲಸ ಎಲ್ಲ ಮಾಡೋದು ಅಂತ ಹೇಳಿದರೆ ಅವರಿಗೆ ತುಂಬ ಇಷ್ಟ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಅಲ್ಲ. ಇವಾಗ ನನಗೆ ಇಷ್ಟ ಇರೋದು ಅವರದ್ದು ಇಷ್ಟ ಬೇರೆ ಆಗಿರ್ಬೋದು. ಅವರಿಗೆ ಹಾಗೆ ದೈವ ಅಂತ ಕೆಲಸದಲ್ಲೆಲ್ಲ ಅಂಥ ಕೆಲಸ ಎಲ್ಲ ಮಾಡೋದು ಅಂತ ಹೇಳಿದರೆ ಅವರಿಗೆ ತುಂಬ ಇಷ್ಟ. ನನ್ನದೇ ಹೇಗೆ ಅಂತ ಹೇಳಿದರೆ, ನನಗೆ ಚಾನಲ್ ವರ್ಕ್, ನಾನು ಮೊದಲು ಕೂಡ ಹಾಗೆ ಮದುವೆಗೆ ಮೊದಲು ಕೂಡ ನಾನೊಂದು ನ್ಯೂಸ್ ರೀಡರ್ ಆಗಿದ್ದೆ ಲೋಕಲ್ ಚಾನಲಲ್ಲಿ, ಕಾಸರಗೋಡಲ್ಲಿ. ಹಾಗೆ ನಂದು ಹಾಗೆ ಚಾನಲ್ ವರ್ಕ್ ಅದೆಲ್ಲ ನನಗೆ ತುಂಬ ಇಷ್ಟ. ಇವಾಗ ಅವರಿಗೆ ಇಷ್ಟ ಇದ್ದದಕ್ಕೆ ನಾನು ನೀವು ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಯಾವತ್ತು ಅಡ್ಡ ಕಾಲ ಹಾಕೋದಿಲ್ಲ. ಅವ್ರಿಗೆ ಇಷ್ಟ ಇದ್ದದಕ್ಕೆ ನಾನು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೇನೆ. ಮಾಡಿ ಅಂತ, ಯಾವುದಾದ್ರೂ ಒಳ್ಳೇದು ಮಾಡೋದಿದ್ರೆ ಮಾಡಿ ಅಂತ ಹೇಳ್ತೇನೆ. ಹಾಗೆ ನನಗೆ ಕೂಡ ಅವರು ಸಪೋರ್ಟ್ ಮಾಡ್ತಾರೆ. ನನಗೆ ಇವಾಗ ಚಾನಲ್ ಏನು ಯೂಟ್ಯೂಬಲ್ಲಿ ಮಾಡಬೇಕು ಅಂತ ಹೇಳುವಾಗ ಅವರೇನು ಅಡ್ಡಗಾಲು ಹಾಕೋದಿಲ್ಲ, ಮಾಡು ನಿನ್ನ ಇಷ್ಟ ಅಂತ ಹೇಳ್ತಾರೆ. ಹಾಗೆ ನಾವು ಹೊಂದಿಕೊಂಡು ಹೋಗ್ತಾ ಇದ್ದೇವೆ. ಅದು ಮಾಡಬೇಡ ಇದು ಮಾಡಬೇಡ ಅಂತ ನಾವು ಇದು ಮಾಡೋದಿಲ್ಲ. ನೀವು ಅದು ಮಾಡೋದು ನನಗೆ ಇಷ್ಟ ಇಲ್ಲ, ಇದು ಮಾಡೋದು ಇಷ್ಟ ನಾನು ಕೂಡ ಹೇಳೋದಿಲ್ಲ, ಅವರು ಈಚೆಗೆ ಕೂಡ ಹೇಳೋದಿಲ್ಲ. ಹಾಗೆ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗ್ತಾ ಉಂಟು. ಮತ್ತು ಏನು ನಾನು ಹೇಳ್ತೇನೆ, ಯಾವುದಾದ್ರೂ ಒಳ್ಳೆ ಕೆಲಸ ಮಾಡೋದಿದ್ರೆ ಯಾವುದಕ್ಕೆ ಕೂಡ ನಾನು ನಿಮ್ಮ ಜೊತೆ ಇರ್ತೇನೆ. ಆದರೆ ಯಾರಿಗೆ ಉಪದ್ರ ಆಗುವಂಥದ್ದು ಮಾಡಬಾರ್ದು ಅಲ್ವಾ, ಅದು ನನಗೆ ಇಷ್ಟ ಆಗೋದಿಲ್ಲ. ಬೇರೆಯವರು ಹೇಳ್ಬಾರ್ದು ಒಬ್ಬರನ್ನು ಅವರಿಂದ ಹಾಗೆ ಆಯಿತು ಹೀಗೆ ಆಯಿತು ಅಂತ. ಹಾಗೆ ಅಷ್ಟೇ. ಹೌದೌದು, ಸಕ್ಕರೆ ದೇವಸ್ಥಾನದ ಕೆಲಸ ಎಲ್ಲ ಆಯ್ತಾ? ದೇವರ ಸೇವೆ ನಮ್ಮ ಸೇವೆ. ಗೋಳಿ ಬಜ್ಜ ಈಗ ತಿಂತು ಬರ್ತೇನೆ. ಏರ್ ತಿನ್ಕೊಂಡು ಏರ್ತೀನಿ ಏರ್ ತಿಂತ ಜರುತ್ತದ ಹಿರೇ ಬಿಡ್ಸಿ ಮುಖ ಏನು ತಿಂತದ ಅದ ಕಕ್ಕೆರೆ ಇನ್ನ ಚಮ್ಮ. ಗೋಳಿ ಬಜೆ ತಂದಿದ್ದಾರೆ, 50 ರೂಪಾಯಿಗೆ ಇಷ್ಟು ಗೋಳಿ ಬಜೆ ಕೊಟ್ಟಿದ್ದಾರೆ. ದಾನೆ ಇಟ್ಲ ಗೊತ್ತನೆ ಚಟ್ನಿ ಹೊಡ್ದಿದ್ದದ ಚಾಮಂದ ಚೂರು ತಿನ್ಲೆ ಅವ್ರ ಮನೆಗೆ ಫೋನ್ ಮಾಡ್ಲಿ. ಇವರ ದೇವಸ್ಥಾನ ಹೋದ ಜೂರು ಬೇರೆ ಕೂಡ ಕವರ್ ಮಾಡ್ರೆ ಸ್ವಲ್ಪ ಅಕ್ಕನಿಗೆ ಪಾರ್ಸಲ್ ಇಟ್ಟಿದ್ದೇನೆ ಅವಳಿಗೆ ಕೊಡಲಿಕ್ಕೆ. ಎಣ್ಣೆಗೆ ತುಂಬ ಹಿಡಿದಿದೆ. ಎಣ್ಣೆ ತುಂಬ ಹಿಡಿದ್ರೆ ಒಂದು ಏನು ಹೇಳೋದು, ಜಾಸ್ತಿ ತಿನ್ಲಿಕ್ಕೆ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಮಾಡಿದ್ರು ಅಷ್ಟು ಎಣ್ಣೆ ಎಳೆಯುವುದಿಲ್ಲ. ಹಿಟ್ಟು ತೆಳ್ಳಗಾದರೆ ಅಷ್ಟು ಎಣ್ಣೆ ಎಳೆಯುವುದು. ಅವಳಿಗೆ ಕೊಡ್ತೇವೆ ನಾವು. ಹಣ ಕೊಟ್ಟದ್ದು ತಂದದ್ದು ಬಿಸಾಡುವಾಗ ಬೇಸರ ಆಗ್ತದೆ. ಯಾರಾದರೂ ತಿಂದೆ ಮನಸ್ಸಿಗೆ ಒಂದು ಸಮಾಧಾನ ಆಗ್ತದೆ, ಅವ್ರು ತಿಂದ್ರಲ್ವ ಅಂತ.
ಹಾಗೆ ಅಕ್ಕನಿಗೆ ಕೊಡುವಂತಾಯ್ತು. ಖುಷಿ ಬೋಡ್ಸಾ ಎಣ್ಣೆ ಎಷ್ಟುಂಟು ಅಂತ ಹೇಳಿದರೆ ನನ್ನ ಫೋನಲ್ಲೆಲ್ಲ ಎಣ್ಣೆ ಆಗಿದೆ ಹಿಡಿದು. ಅಕ್ಕನ ಮಗನನ್ನು ಬರಲಿಕ್ಕೆ ಹೇಳಿದೆ, ನನಗೆ ಕಾಯ್ತಾ ಇದ್ದೇನೆ. ಹೋತಾಂಡಲ್ಲಿದೆ ಇದಾಲ ದೆಚ್ಚನ ಜಾತ್ರೆ ನಾಳೆಚ್ಚ ಇನ್ನು ಪಕ್ಕಡು ಅಮ್ಮ ನೋಡ್ರು ಕೋರ್ತಲ್ಲಿ ಕೋರ್ನ ದಾಲ್ ದೆಚ್ಚನ ಗೋಳಿ ಬಜೆ ಮತ್ತೆ ಕೂಡ ಜಾಸ್ತಿ ಆಗಿದೆ. ಮಕ್ಕಳು ಕೂಡ ಜಾಸ್ತಿ ತಿನ್ನಲಿಲ್ಲ ಅವರು, ಅವರಿಗೆ ಕೂಡ ಜಾಸ್ತಿ ಎಣ್ಣೆ ಇದ್ದರೆ ತಿನ್ನಲಿಕ್ಕೆ ಆಗೋದಿಲ್ಲ. ನಾವು ನಾಟಕ ನೋಡಲಿಕ್ಕೆ ಹೊರಟೋದು 9 ಗಂಟೆ ಆಯಿತು. ನಾಟಕ ಸುರಾಗ ಲೇಟ್ ಆಗ್ತದೆ, ಮತ್ತು ಸೀಟ್ ಸಿಗೋದಿಲ್ಲ, ಹಾಗಾಗಿ ಸ್ವಲ್ಪ ಬೇಗ ಹೊರಟದ್ದು. ಸೀಟ್ ಬೇಕಲ್ಲ ಕೂತ್ಕೊಳ್ಳಿಕ್ಕೆ, ಹಾಗೇನಾ. ನಾಟಕದ ಸ್ವಲ್ಪ ಸ್ವಲ್ಪ ಕ್ಲಿಪ್ ಹಾಕ್ತೇನೆ, ಎಲ್ಲ ಕ್ಲಿಪ್ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಅವರು ಬೇರೆ ಬೇರೆ ಕಡೆಗೆ ಪ್ರದರ್ಶನ ಕೊಡೋದಲ್ಲ, ನಮ್ಮ ವೀಡಿಯೋಸಲ್ಲಿ ಹಾಕಿ ಅದರ ಒಂದು ಏನು ಹೇಳೋದು ನಾವು ಹಾಗೆ ಮಾಡೋದು ತಪ್ಪಲ್ವಾ. ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ ಹಾಕ್ತೇನೆ, ಸ್ವಲ್ಪ ಸ್ವಲ್ಪ. ಈ ಕೊಡುಗೆಯನ್ನು ಶ್ರೀಮತಿ ಸುಂದರಿ ಸೀನಾ ಪೂಜಾರಿ ಸಂಸ್ಥೆ ವಹಿಸುತ್ತದೆ. ಪ್ರತಿಭೆಗಳ ಹೆಸರು ಈ ರೀತಿ ಇರುತ್ತದೆ. ಇವರಿಗೆ ಇಂದಿನ ಸಭೆಯ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ ಪ್ರಕಾಶ್ ನಾಯಕ, ವೆನಿಶಾ ನರವಣ ಹೊಸಬೆಟ್ಟು, ವಿಲಿಯಂ ನರವಣ ಹಾಗೂ ಮಲಯಾಳ ಶಾಲೆಯ ಮೂಲಕ ಕಾರ್ಯಕ್ರಮವನ್ನು ನಾಟಕ ಸ್ಟಾರ್ಟ್ ಆಗಲಿಲ್ಲ. ಹಾಗೆ ಖುಷಿಗೆ ಒಂದು ನಾನು ಸ್ಲೇಟ್ ಕೊಟ್ಟಿದ್ದೆ. ಮಧ್ಯಾಹ್ನ ಅವಳೊಂದು ಕೇಳಿದ್ಲು, ಅದು ಅವಳಿಗೆ ತೆಗೆದು ಕೊಡಲಿಲ್ಲ ಅವಾಗ, ಹಾಗೆ ನಾನು ತೆಗೆದು ಕೊಟ್ಟಿದ್ದೆ. ಸಮಿತಿಗೆ ಮಧ್ಯಾಹ್ನ ಒಂದು ಗನ್ನು ತೆಗೆದು ಕೊಟ್ಟಿದ್ದೆ. ಆದರೆ ಇವಾಗ ಅವಳಿಗೆ ತೆಗೆಯುವಾಗ ಅವನಿಗೆ ಕೂಡ ಬೇಕು ಅಂತ ಪುನಃ ಹಠ. ಹಾಗೆ ನಾನು ಸಮಾಧಾನ ಆಗಲಿ ಅಂತ ಇಲ್ಲಿಗೆ ಬಂದೆ ನೋಡಿ. ಇದು ನೋಡುವಾಗ ಮಕ್ಕಳಿಗೇನು ಆಸೆ. ಇದು ಸೇಮ್ ನಾನು ಮನೆಯಲ್ಲಿ ಮಾಡಿ ನೋಡಿದ್ದೇನೆ. ನಮ್ಮ ಬಟಾಟೆ ಫ್ರೈ ಉಂಟಲ್ಲ, ಸೇಮ್ ಅದೇ ಥರ ಆಗ್ತದೆ ತಿನ್ನುವಾಗ. ಅದಕ್ಕೆ ಸ್ವಲ್ಪ ಕ್ರೀಮ್ ಹಾಕಿ ಕೊಡ್ತಾರೆ. ಆದರೆ ಮಕ್ಕಳಿಗೆ ಈ ಕೋಲಲ್ಲೆಲ್ಲ ಕೊಡುವಾಗ ನೋಡುವಾಗ ಒಂದು ಆಸೆ. ಮತ್ತು ಬಟಾಟೆ ಆದ ಕಾರಣ ತೊಂದರೆ ಇಲ್ಲ, ಮಕ್ಕಳಿಗೆ ಏನು ಪ್ರಾಬ್ಲಮ್ ಇಲ್ಲ ಅದರಿಂದ. ಪಡಮುಟ ಇಪ್ಪಡು ಯಾಪ ಮುಟ್ಟ ಇಪ್ಪಡು ಆನಿ ಮುಟ್ಟ ಯಾರು ಖಂಡಿತವಾದ ಈ ಒಂದು ಕ್ಷೇತ್ರ ಕುರ್ಚಿಯನ್ನ ಕುಟುಂಬ ನಾಟಕ ನಡೆಸಿಕೊಂಡು ಮೋಕಿದ ಸಂಕಟ ಮಿತ್ರರಿಗೆ ಸೊಮ್ಮೆ ಸಂದಾಯಿತ ಮಲ್ಪನ ರಂಗತರಂಗ ಕಲಾವಿದರು ಕಾಪು ಕಲಾಭಿಮಾನಿಲೆ ಕರಿನ 18 ವರ್ಷದಿಂದ ಎಂಕ್ಲೆನ ನಾಟಕವನ್ನು ತೂದು ಬೇರಿಬಟ್ಟುದು ಬೆಲೆಪಾಯಿನ ಮೋಕಿದ ಗಂಟೆ ಹೊರತು ವಿಡಿಯೋ ಚಿತ್ರೀಕರಣ ಸಂಪೂರ್ಣ ನಿಷೇಧ. ಮೇಕಲಡೆ ನಾಟಕ ಸ್ಟಾರ್ಟ್ ಆಗಿದೆ, ಹಾಗೆ ವಿಡಿಯೋ ಚಿತ್ರೀಕರಣ ನಿಷೇಧಿಸಲಾಗಿದೆ. ಹಾಗೆ ಹೇಳಿದ ನಂತರ ನಾನು ಕೂಡ ವಿಡಿಯೋಸ್ ಮಾಡೋದಿಲ್ಲ. ಹಾಗೆ ಇವಾಗ ದೇವರು ಜಳಕಕ್ಕೆ ಹೋಗುವ ಟೈಮ್, ಹಾಗಾಗಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೇನೆ. ದೇವರು ಇವಾಗ ಜಳಕಕ್ಕೆ ಹೋಗ್ತಾರೆ. ಹೋಗಿ ಬಂದು ದೇವರು ಮತ್ತು ದೈವದ ಭೇಟಿ ನಡೀತದೆ, ಅದೊಂದು ವಿಶೇಷತೆ. ಅದು ನಿಮಗೆ ಆದರೆ ನಾನು ತೋರಿಸ್ತೇನೆ ವಿಡಿಯೋದಲ್ಲಿ. ಹಾಗೆ ಅದರ ನಂತರ ಇವತ್ತಿನ ಜಾತ್ರೆ, ಈ ವರ್ಷದ ಜಾತ್ರೆ ಇಲ್ಲಿಗೆ ಮುಗೀತದೆ. ಜಳಕದ ನಂತರ ದೇವರು ಒಳಗಡೆ ಬರ್ತಾ ಇದ್ದಾರೆ. ಈ ಟೈಮಲ್ಲಿ ದೇವರು ಮತ್ತು ದೈವದ ಭೇಟಿ ಆಗ್ತದೆ. ಇನ್ನು
ಹಾಗೆ ನಮ್ಮೂರಿನ ಜಾತ್ರೆ ಮುಗೀತು, ಗಂಟೆ 2 ಆಯಿತು, ಇನ್ನು ಮನೆಗೆ ಹೋಗೋದು. ಹಾಗಾಗಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.